ವಿಪತ್ತಿನೊಳೊಂದು ತಾಯನು ತನುಜ ಬೀಳ್ಕೊಡನು ಪರಾಶರ ಮುನಿ ಪುನಃ ಕನ್ಯತ್ವವನ್ನು ಕರುಣಿಸಿದನ ಸತಿಗೆ ವಿನುತಾಯ ಮುನ ತೀರದಲ್ಲಿ ಮಾನನೀಯ ಕಂಡನು ಬೇಟೆಯಾಂಡುತ್ತ ಜನಪಶಂತನು ಮುರುಳುಗೊಂಡನು ಮುದನು ನೆಸೆಗೆಸೆಯಲಿ. ಈ ಪದ್ಯದ ಸಾರವೇನೆಂದರೆ, ಹುಟ್ಟಿದ ಕೂಡಲೇ ಜ್ಞಾನಿಯಾದ ವ್ಯಾಸರು ತನ್ನ ತಾಯಿಗೆ, ಅಮ್ಮ, ನಿನಗೆ ಯಾವಾಗ ಕಷ್ಟ ಬರುತ್ತಿದೆಯೋ ಆಗ ನನ್ನನ್ನು ನೆನೆ, ನಾನು ಬರುತ್ತೇನೆ ಎಂದು ಹೇಳಿ ತಪಸ್ಸಿಗೆ ಹೋದರು. ಮುಂದೆ ಯಮುನಾ ತೀರದಲ್ಲಿ ದೋಣಿ ನಡೆಸುತ್ತಿದ್ದ ಸತ್ಯವತಿಯನ್ನು ಕಂಡು ಶಂತನು ಮಹಾರಾಜನು ಪ್ರೇಮ ಪಾಶಕ್ಕೆ ಸಿಲುಕಿದನು. ಅಂದರೆ ಇದರ ಸರಳ ಅರ್ಥ, ಮಗ ಎಷ್ಟೇ ದೊಡ್ಡವನಾದರೂ ತಾಯಿಯ ಕಷ್ಟಕ್ಕೆ ಬೆನ್ನಿಗೆ ನಿಲುಕಬೇಕು ಎಂಬುದು ವ್ಯಾಸರ ಮಾತು. ಇತ್ತ ರಾಜ ಶಂತನು ಸತ್ಯವತಿಯ ರೂಪಕ್ಕೆ ಮಾರು ಹೋಗಿ ಸಂಕಟ ಪಡುತ್ತಿದ್ದಾನೆ. ಅಂದರೆ ಇಲ್ಲಿ ಒಂದು ನೈಜವಾದ ಒಂದು ಉದಾಹರಣೆ ತಗೋಬೇಕಾದರೆ, ಒಬ್ಬ ಮಗ ವಿದೇಶದಲ್ಲಿದ್ದರೂ ತಾಯಿಗೆ ಹುಷಾರಿಲ್ಲ ಅಂದಾಗ ತಕ್ಷಣ ಓಡಿ ಬಂದು ಎಲ್ಲ ವಿಚಾರಿಸುತ್ತಾನೆ. ಅಂದರೆ ಈ ಕಥೆಯಲ್ಲಿ ಆ ಭರವಸೆಯನ್ನು ವ್ಯಾಸರು ಅಂದೇ ನೀಡಿದ್ದರು. ಇನ್ನು ರಾಜನ ಪ್ರೇಮ ಎಂತಹದ್ದು ಅಂದರೆ, ಎಲ್ಲವನ್ನೂ ಮರೆತು ಸಾಮಾನ್ಯ ದೋಣಿ ನಡೆಸುವ ಹುಡುಗಿಯ ಹಿಂದೆ ಹೋಗುವಷ್ಟು ಗಾಢವಾಗಿತ್ತು. ಇಲ್ಲಿ ನಾವು ನೋಡಬಹುದು ತಾಯಿಯ ಪ್ರೇಮ ಹಾಗೂ ಒಂದು ಸ್ತ್ರೀ ಪ್ರೇಮ. ತಾಯಿಯ ಪ್ರೇಮ ಅಂದರೆ ತಾಯಿಯ ಪ್ರೇಮಕ್ಕೆ ಸಾಟಿ ಇಲ್ಲ. ನಾನು ಆವಾಗಲೇ ಹೇಳಿರೋ ಪ್ರಕಾರ, ಮಕ್ಕಳು ಎಲ್ಲೋ ಅಮೆರಿಕಾದಲ್ಲೋ ಅಥವಾ ಆಸ್ಟ್ರೇಲಿಯಾದಲ್ಲೋ ಇನ್ನೆಲ್ಲೋ ವಿದೇಶದಲ್ಲಿ ಇರಬೇಕಾದರೆ ಇಲ್ಲಿ ತಾಯಿಗೆ ಹುಷಾರಿಲ್ಲ ಅಂದರೆ ಮಕ್ಕಳು ತುಂಬ ಫೋನ್ ಮಾಡಿ ಅಥವಾ ಇನ್ನೇನಾದರೂ ಮಾಡಿ, ಹೆಂಗಿದೆಯಮ್ಮ, ಚೆನ್ನಾಗಿದೆಯಾ, ಊಟ ಮಾಡಿದೆಯಾ, ಟ್ಯಾಬ್ಲೆಟ್ ಹಾಕ್ಕೊಂಡಿಯಾ ಅಂತ ತುಂಬ ವಿಚಾರಿಸ್ತಾರೆ. ಅಂದರೆ ತಾಯಿ ಎಲ್ಲೇ ಹೋದರೂ ಮಕ್ಕಳ ಜೀವನೂ ಹಾಗೆ ಇರುತ್ತೆ, ಒಂದು ತಾಯಿಯ ಜೀವ ಕೂಡ ಹಾಗೆ ಇರುತ್ತೆ. ಅಂದರೆ ಅಲ್ಲಿ ವಿದೇಶದಲ್ಲಿರುವಂತಹ ಮಕ್ಕಳು ಅವರಿಗೆ ಎಷ್ಟು ಮನಸ್ಸಿಗೆ ತುಂಬ ಬೇಸರ ಆಗ್ತಾ ಇರತ್ತೆ. ಅಯ್ಯೋ, ನಮ್ಮ ತಾಯಿ ಹೆಂಗಿದಾರೋ, ಏನು ಕತೆಯೋ, ಇನ್ನು ತಾಯಿಗೋಸ್ಕರ ಅಲ್ಲಿಂದ ಟಿಕೆಟ್ಸ್ ಬುಕ್ ಮಾಡಿಕೊಂಡು ಕೂಡ ವಾಪಸ್ ಬರ್ತಾರೆ. ಇಲ್ಲಿ ಏನಾಗಿದೆ, ತಾಯಿ ಮತ್ತು ಪ್ರೀತಿ ಎರಡೂ ಸೇರಿಕೊಂಡಿದೆ. ಇಲ್ಲಿ ಸತ್ಯವತಿಯ ಪ್ರೇಮ ಪಾಶಕ್ಕೆ ಶಂತನು ಮಹಾರಾಜನು ಸಿಕ್ಕಿಹಾಕಿಕೊಂಡಿದ್ದಾನೆ. ಅಂದರೂ ನಮ್ಮ ಜೀವನದಲ್ಲಿಯೂ ಕೂಡ ಒಂದು ಕಡೆ ತಾಯಿ, ಒಂದು ಕಡೆ ಹೆಂಡತಿ, ಎರಡನ್ನೂ ಕೂಡ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅನ್ನೋ ಒಂದು ಈ ಪದ್ಯದಲ್ಲಿ ಈ ಅರ್ಥವನ್ನು ಕುಮಾರವ್ಯಾಸರು ಹೇಳಿದ್ದಾರೆ. ಇನ್ನೊಂದು ಸಿಂಪಲ್ಲಾಗಿ ಒಂದು ಎಕ್ಸಾಂಪಲ್ ತಗೋಬೇಕಾದರೆ, ಸಾರ್ವಜನಿಕರಿಗೆ ತಲುಪುವ ಮಾತು ಅಂದರೆ ಪ್ರೀತಿ ಮತ್ತು ಭಕ್ತಿ, ಈ ಎರಡೂ ಶಕ್ತಿಗಳನ್ನು ಎಂತಹ ದೊಡ್ಡ ಮನುಷ್ಯರನ್ನು ವಿನಮ್ರನಾಗಿ ಮಾಡುತ್ತದೆ ಎಂಬುದು ಇಲ್ಲಿನ ಸಾರ. ಪ್ರೀತಿ ಮತ್ತು ಭಕ್ತಿ, ಹೌದು, ಎರಡೂ ನಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಈ ಕುಮಾರವ್ಯಾಸರು ಆಗಿನ ಕಾಲದಲ್ಲೇ ನಮಗೆ ಹೇಳಿಬಿಟ್ಟಿದ್ದಾರೆ. ಮುಂದಿನ ಪದ್ಯ, ಪರಿಮಳದ ಬಳಿ ಬಿಡಿದು ಬಂದಿ ತರುಣಿಯನು ಕಂಡಾರು ನೀನೆಂದರಸ ಬೆಸೆಗೊಳತೆಸೆವೆ ಕಾಮನ ಶರಕೆ ಮೈಯೊಡ್ಡಿ ಅರಮನೆಗೆ ನಡೆಯನಲು ತಂದೆಯ ಪರಮವಚನ ವಲಯಂಗ್ಯನೇ ಕಾತರಿಸಿ ಭಗ್ನ ಮನೋರಥನು ಮರಳಿದನು ಮಂದಿರಕ್ಕೆ. ಈ ಪದ್ಯದ ಅರ್ಥವೇನೆಂದರೆ, ಶಂತನು ಯೋಜನಗಂಧಿಯ ಪರಿಮಳವನ್ನು ಅನುಸರಿಸಿ ಬಂದು ನೋಡಿ, ಯಾರು ನೀನು ಎಂದು ಪ್ರಶ್ನಿಸುತ್ತಾ ಕಾಮನ ಬಾಣಕ್ಕೆ ಮೈಯೊಡ್ಡಿದವನಿಗೆ ಅರಮನೆಗೆ ನಡೆ ಎಂದು ಹೇಳಿದನು. ಅದಕ್ಕೆ ಯೋಜನಗಂಧಿ ತನ್ನ ತಂದೆಯ ಪರಮ ವಾಕ್ಯವನ್ನು ದಾಟಲು ಅಸಾಧ್ಯ ಎಂದು ಹೇಳಲು ತನ್ನ ಬಯಕೆ ಈಡೇರದೆ ನಿರಾಸೆ ಹೊಂದಿದವನಿಗೆ ಅರಮನೆಗೆ ಹಿಂತಿರುಗಿದನು. ಅಂದರೆ ಇಲ್ಲಿ ನಾವು ನೋಡ್ಬೋದು, ಶಂತನು ಮಹಾರಾಜನು ಆ ಯುವತಿಯ ಹಿಂದೆ ಹೋಗಿ ಯಾರು ನೀನು ಅಂತ ಕೇಳ್ತಾನೆ. ಆವಾಗ ಅವಳು, ನಿನಗೆ ಯಾಕೆ, ನಾನೆಲ್ಲ ಹೇಳೋಕ್ಕಾಗೋದಿಲ್ಲ, ನಮ್ಮ ಒಂದು ತಂದೆಯ ಪರ್ಮಿಷನ್ ತಗೊಂಡು ನಿನ್ನ ಹತ್ರ ಮಾತಾಡುತ್ತೇನೆ, ಅಥವಾ ನೀನು ನನ್ನ ಜೊತೆ ಅರಮನೆಗೆ ನಡಿ ಎನ್ನುವಂತಹ ಒಂದು ಈ ಅರ್ಥವನ್ನು ಕೊಡುವ ಈ ಪದ್ಯ. ಮುಂದಿನ ಪದ್ಯವನ್ನು ನೋಡೋಣ. ವಿರಹದಾವುಗೆ ಕಿಚ್ಚು ಭೂಮೀಶ್ವರನ ಮುಸುಕಿತು ಬಲಿದವಸ್ಥೆಯ ನರಸ ಬಣ್ಣಿಸಳೆಯೇನು 7-9 ಬಳಿಯ ಮರಣವೀತಗಹೆಂಬ ಜನರಬ್ಬರದ ಗುಜುಗುಜುವರಿಹಿದು ಯಮುನಾವರ ನದಿಯ ತೀರಕ್ಕೆ ಬಂದನು ಭೀಷ್ಮ ಮಹಿಳದಲ್ಲಿ.
ಈ ಪದ್ಯದ ಸಾರವೇನೆಂದರೆ, ಸತ್ಯವತಿಯ ನೆನಪಿನಲ್ಲಿ ರಾಜ ಶಂತನು ಸರಿಯಾಗಿ ಊಟ ನಿದ್ದೆ ಮಾಡದೆ ಸೊರಗಿದನು. ಇದನ್ನು ಕಂಡ ಮಗ ಭೀಷ್ಮನು ಅಂದರೆ ದೇವವ್ರತ ತಂದೆಯ ಈ ಸ್ಥಿತಿಗೆ ಕಾರಣವೇನು ಎಂದು ತಿಳಿಯಲು ಯಮುನಾ ನದಿ ತೀರಕ್ಕೆ ಧಾವಿಸಿ ಬಂದನು. ಸರಳ ಅರ್ಥವೇನೆಂದರೆ, ತಂದೆಯ ಮುಖದಲ್ಲಿ ಸಣ್ಣದೊಂದು ಸಪ್ಪೆತನ ಕಂಡರೂ ಮಗನಿಗೆ ಅರಗಿಸಿಕೊಳ್ಳುವುದು ಆಗುವುದಿಲ್ಲ. ಭೀಷ್ಮನು ತನ್ನ ತಂದೆಯ ಸಂತೋಷಕ್ಕಾಗಿ ಏನನ್ನು ಮಾಡಲು ಸಿದ್ಧನಾಗಿ ಅಲ್ಲಿಗೆ ಬರುತ್ತಾನೆ. ಅಂದರೆ ಇಲ್ಲಿ ನಾವು ನಿಜ ಜೀವನದ ಒಂದು ಉದಾಹರಣೆ ತಗೊಂಡ್ರೆ, ಮನೆಯಲ್ಲಿ ತಂದೆ ಅಥವಾ ತಾಯಿ ಸುಮ್ಮನೆ ಕುಳಿತಿದ್ದರೆ ಮಕ್ಕಳು ಯಾಕಮ್ಮ ಸುಮ್ಮನೆ ಇದೆಯಾ, ಯಾಕಪ್ಪ ಸುಮ್ಮನೆ ಇದ್ದೀರಾ ಅಂತ ಕೇಳ್ತಾರೆ ಅಲ್ವೇ. ಇಲ್ಲಿ ಕೂಡ ಭೀಷ್ಮನು ತನ್ನ ರಾಜ್ಯಭಾರವನ್ನು ಬದಿಗಿಟ್ಟು ತಂದೆಯ ಮನಸ್ಸಿನ ನೋವು ತಿಳಿಯಲು ಬಂದಿದ್ದಾನೆ. ಅಷ್ಟೇ ಅಲ್ವೇ, ನಮ್ಮ ಮನೆಯಲ್ಲಿ ಕೂಡ ನಮ್ಮ ಅಪ್ಪ ಅಮ್ಮ ಏನೋ ಅವ್ರ ಮನಸ್ಸಿಗೆ ಸರಿ ಇಲ್ಲ ಅಂದರೆ ಅವ್ರು ಸುಮ್ಮನೆ ಕುತ್ಕೊಂಡಿದ್ರೆ ಒಂದು ಕಡೆ ನಮಗೆ ಬೇಸರ ಆಗತ್ತೆ. ಅಂದರೆ ನಾವು ಮಕ್ಕಳಾಗಿ ಕೇಳ್ತೀವಲ್ಲ, ಅಯ್ಯೋ ಏನಾಗಿದೆ ಅಪ್ಪ, ಏನಾಗಿದೆ ಅಮ್ಮ, ಯಾಕೆ ನಿಮ್ಮ ಮೂಡ್ ಸರಿಗಿಲ್ವಾ, ಯಾಕೆ ನಮ್ಮ ಜೊತೆ ಮಾತಾಡ್ತಾ ಇಲ್ಲ ಅಂದರೆ ಅವರಿಗೆ ಎಷ್ಟು ಮನಸ್ಸಿಗೆ ಸರಿ ಇಲ್ವೋ ಅದು ನಮಗೆ ಕೂಡ ಬೇಜಾರಾಗತ್ತೆ. ಅವ್ರ ಮುಖದಲ್ಲಿ ನಾವು ಆ ಒಂದು ಬೇಜಾರ್ತನನ ನಾವು ನೋಡೋಕ್ಕಾಗೋದಿಲ್ಲ. ಇಲ್ಲಿ ಕೂಡ ಭೀಷ್ಮನು ಅಂದರೆ ತನ್ನ ರಾಜ್ಯಭಾರವನ್ನು ಪಕ್ಕಕ್ಕಿಟ್ಟು ತಂದೆಯ ಮನಸ್ಸಿನಲ್ಲಿ ಏನಾಗ್ತಾ ಇದೆ, ಆ ಒಂದು ತಳಮಳ ಏನು ಅಂತ ಇಲ್ಲಿ ಅವನು ನೋಡಬೇಕಾಯಿತು. ಇನ್ನೊಂದು ಉದಾಹರಣೆ ಏನೆಂದರೆ, ತಂದೆ ತಾಯಿಯರ ಮನಸ್ಸು ಅರ್ಥ ಮಾಡಿಕೊಳ್ಳುವ ಮಗನೇ ನಿಜವಾದ ಶ್ರೇಷ್ಠ ಪುತ್ರ. ಭೀಷ್ಮರು ಇಲ್ಲಿ ಕೇವಲ ಒಬ್ಬ ರಾಜಕುಮಾರನಾಗಿ ಅಲ್ಲ, ಒಬ್ಬ ಆದರ್ಶ ಮಗನಾಗಿ ಕಾಣಿಸಿಕೊಳ್ಳುತ್ತಾರೆ. ಅಷ್ಟೇ ಅಲ್ವೇ, ತಂದೆ ತಾಯಿಯರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವುದೇ ಅಂತುವ ಮಕ್ಕಳು ಯಾಕೆ, ಮಗ ಆಗಲಿ ಮಗಳಾಗಿರಲಿ ಇಬ್ಬರೂ ಒಂದೇ. ಆದರೆ ತಂದೆ ತಾಯಿಯ ಮನಸ್ಸು ನಮಗೆ ಯಾಕೆ ಹೇಳ್ತಾ ಇದ್ದಾರೆ, ಒಂದು ಮಕ್ಕಳಿಗೆ ಏನು ಅವನ್ನು ಇದು ಕರೆಕ್ಟು ಇದು ರಾಂಗು ಅಂತ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ. ಅಂಥದ್ರಲ್ಲಿ ನಾವು ಆ ಮಕ್ಕಳಾಗಿರುವಂತಹ ನಾವು ತಂದೆ ತಾಯಿಯ ಮಾತುಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆ ಒಂದು ಪದ್ಯದ ಮುಖಾಂತರ ಕುಮಾರವ್ಯಾಸರು ಆ ಒಂದು ಷಟ್ಪದಿಯ ರೂಪದಲ್ಲಿ ತುಂಬ ಸೊಗಸಾಗಿ ಇಲ್ಲಿ ವಿವರಿಸಿದ್ದಾರೆ.